ಸರ್ ಏನಂದರೆ ನಿಮ್ಮ ಜೀವನದಲ್ಲಿ ನೀವು ಹಲವು ಬಾರಿ ಹೇಳಿದ್ರ ನಿಮ್ಮ ಹೆಂಡತಿ ನಿಮ್ಗೆ ಎಷ್ಟು ಬೆಂಬಲವಾಗಿ ನಿಂತಿದ್ದಾರೆ, ನಾನು ಯಾವತ್ತೂ ಹೆಣ್ಮಕ್ಳ ಪರವಾಗಿರ್ತೀನಿ, ಹೆಣ್ಮಕ್ಳ ಶಕ್ತಿಯಾಗೇ ಇರ್ತೀನಿ, ಹೆಣ್ಣಂದರೆ ನಿಮ್ಮನ್ನು ಯಾವ ರೀತಿ ಎತ್ತಿ ಹಿಡಿದಿದ್ದಾರೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ಕೊಂಬಂದಿದ್ರೆ, ನಿಜಕ್ಕೂ ನಿಮ್ಮ ಲೈಫಲ್ಲಿ ಈಗ ನಿಮ್ಮ ಒಂದಷ್ಟು ಜನಕ್ಕೆ ಯಾಕೆ ತಂದೆ ತಾಯಿ ಬಗ್ಗೆ ಅಷ್ಟು ಮಾತಾಡಲ್ಲ ವಿನಯ್, ಏನಾಗಿದೆ ಅವ್ರ ಲೈಫಲ್ಲಿ ಅನ್ನೋ ಪ್ರೀತಿಸೋರ ಸಂಖ್ಯೆ ಜಾಸ್ತಿ ಆಗಿದೆ, ನಿಮ್ಗೆ ಗೊತ್ತಿದೆ ಕೋಟಿ ಕೋಟಿ ಜನ ನಿಮಗೆ ವೋಟ್ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೊಂದು ಇರುತ್ತೆ ಏನಾಗಿದೆ ನನ್ನ ಅಣ್ಣನ ಬಾಳಿನಲ್ಲಿ ಅಥವಾ ನನ್ನ ತಮ್ಮನ ಬಾಳಿನಲ್ಲಿ ಅಂತ ತಿಳ್ಕೊಳ್ಳುವಂಥ ಒಂದು ಇದ್ದಿರುತ್ತೆ. ಅದನ್ನು ನಮ್ಮ ಝೀ ಮೂಲಕ ಏನಾದರೂ ಶೇರ್ ಮಾಡಬಹುದಾ, ನಿಮ್ಮ ಲೈಫಲ್ಲಿ ಆಗಿರುವಂಥ ನೋವೇನು ಸರ್ ಅಂತ ಹೇಳಿ? ಏನು ಬೇಸರ ಇಲ್ಲ, ಹೇಳ್ಕೋಬಹುದು ನಾನು ಅಂತ? ಇಲ್ಲ, ಅಂದರೆ ಇಟ್ ಈಸ್ ಅ ಓಪನ್ ಬುಕ್. ನಾನು ಏನಿದೆಯೋ ಅದನ್ನು ಹಾಗೆ ಮಾತಾಡೋನು. ಚಿಕ್ಕ ವಯಸ್ಸಿನ ಚೆನ್ನಾಗೇ ಬೆಳೆದೆ, ಅಂದರೆ ಅನುಕೂಲವಾಗಿದ್ವಿ ಎಲ್ಲ, ಇಟ್ ವಾಸ್ ಆಲ್ ಫೈನ್. ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ನಮ್ಮ ತಂದೆ ತಾಯಿ ದೂರ ಆದರು, ಅಂದರೆ ಅವರಿಬ್ಬರು ಡಿವೋರ್ಸ್ ಆಯಿತು. ನಾನು ನಮ್ಮ ತಂದೆ ಜೊತೆ ಉಳ್ಕೊಂಡೆ. ಆ್ಯಂಡ್ ನಮ್ಮ ತಂದೆ ತುಂಬ ಪ್ರೀತಿಸ್ತಿದ್ರು ನಮ್ಮ ತಾಯಿನ, ಆ್ಯಂಡ್ ಅದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ. ದೂರ ಆಗಿದ್ದ ಫ್ರಸ್ಟ್ರೇಷನಲ್ಲಿ ಅವ್ರು ಸ್ವಲ್ಪ ಡ್ರಿಂಕು ಅದು ಇದು ಎಲ್ಲ ಜಾಸ್ತಿ ಆಯಿತು. ಆ ಫ್ರಸ್ಟ್ರೇಷನ್ ಯಾರ ಮೇಲಾದರೂ ತೆಗಿಬೇಕಲ್ಲ, ಅದು ಮಾತುಗಳ ಮೂಲಕ ನನ್ನ ಮೇಲೆ ಬರೋದು. ಆ್ಯಂಡ್ ಆವಾಗ ಐ ವಾಸ್ ಲೈಕ್ 18-19 ಇಯರ್ಸ್ ಓಲ್ಡ್. ಸೊ ಆ ಫ್ರಸ್ಟ್ರೇಷನ್ ನನಗೆ ತಡ್ಕೊಳೋದಕ್ಕಾಗ್ತಿರಲಿಲ್ಲ. ಆವಾಗ ಮನೆ ಬಿಟ್ಟು ಹೋಗಿ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಆವಾಗ ಕಣ್ಮುಂದೆ ಬಂತು ನನಗೆ. ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ 90s, 2000ನಲ್ಲಿ 1,000-2,000 ಅನ್ನೋದು ಇವತ್ತು ತುಂಬ ಕಡಿಮೆ ಇರ್ಬೋದು, ಆವಾಗ ತುಂಬ ಜಾಸ್ತಿ ಇತ್ತು. ಆ್ಯಂಡ್ ಡೈಲಿ ಪಾಕೆಟ್ ಮನಿಗೆ ಅಂತಲೇ ಒಂದು 5,000-6,000 ಎತ್ಕೊಂಡು ಹೋಗಿ ನಾನು ಫ್ರೆಂಡ್ಸ್ ಜೊತೆ ಎಲ್ಲ ಆಗಲೇ ಪಾರ್ಟಿ ಮಾಡ್ಕೊಂಡು ಬರೋನು. ಸಡನ್ನಾಗಿ ಲೈಫ್ ಅನ್ನೋದು ಎಬ್ಬರಿಸ್ಬಿಟ್ಟು ಕಪಾಳಕ್ಕೆ ಪಟ್ ಅಂತ ಹೊಡೆದಂಗಿತ್ತು. ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಯಿತು, ಲೈಫ್ ಅನ್ನೋದು ಏನು ಅಂತ ಅರ್ಥ ಆಯಿತು. ದುಡಿಯೋದಕ್ಕೆ ಶುರು ಮಾಡಿದೆ. ನಮ್ಮ ಮನೆಯಲ್ಲಿ ಬಂದು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡಿದವರು ಊಟ ಮಾಡ್ತಾ ಇರೋ ತಟ್ಟೆನ ಕೈಯಿಂದ ಕಿತ್ಕೊಳೋ ದಿನಗಳೂ ಇದೆ. ಇಲ್ಲ ಇಲ್ಲ ಇಲ್ಲ, ನಮ್ಮ ತಂದೆ ಜೊತೆನಲ್ಲಿ ಇದ್ದವರು ಹೊರಗೆ ನಾನು ಬಂದಾಗ ಊಟ ಮಾಡ್ತಿರೋವಾಗ ಕೈಯಿಂದ ತಟ್ಟೆ ಕಿತ್ಕೊಂಡು ಎದ್ದೋ ಕೆಲಸ ಮಾಡು ಅಂದಿರೋ ಟೈಮ್ಗಳು ಇದೆ. ಅದು ಯಾವುದು ತಪ್ಪು ಅಂತ ನಾನು ಹೇಳೋದಿಲ್ಲ, ಬಿಕಾಸ್ ಆ ಲೆಸನ್ಸ್ ಕಲ್ತಿರೋದಕ್ಕೇ ನಾನು ಇವತ್ತು ಪ್ರತಿಯೊಂದು ಅಗಳಿಗೂ ನನಗೆ ಬೆಲೆ ಏನು ಅಂತ ಗೊತ್ತು, ಆ್ಯಂಡ್ ಪ್ರತಿಯೊಂದು ರೂಪಾಯಿಗೂ ಬೆಲೆ ಏನು ಅಂತ ಗೊತ್ತು. ಡ್ರೈವಿಂಗ್ ಕೆಲಸ ಮಾಡಿದ್ದೀನಿ. ನೀವು ನೋಡಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಿಚನ್ ಸ್ಲ್ಯಾಬ್ ಅಂತ ಬಂದಾಗ ಸ್ಲ್ಯಾಬ್ ಕ್ಲೀನಿಂಗು, ಕಿಚನ್ ಕ್ಲೀನಿಂಗ್ ನನಗೆ ಜವಾಬ್ದಾರಿ ಇತ್ತು. ಫಸ್ಟ್ ದಿನದಿಂದನೂ ನಾನೇ ಮಾಡ್ಕೊಂಡು ಬಂದೀನಿ. ಮುಂಬೈನಲ್ಲಿ ಹೋಟೆಲ್ಸ್ನಲ್ಲಿ ಕೆಲಸ ಮಾಡಿದ್ದೀನಿ, ಟೇಬಲ್ಗಳನ್ನ ಒರೆಸಿದ್ದೀನಿ. ಅದನ್ನೆಲ್ಲ ಹೇಳ್ಕೊಳೋದಕ್ಕೆ ನನಗೆ ಅವಮಾನ ಇಲ್ಲ, ಮಾಡಿದ್ದೀನಿ ಕೆಲಸಗಳು. ಆ ಲೈಫ್ ಅನ್ನೋ ಜರ್ನಿನ ಕಲಿಸಿದ್ದೆ ಆವಾಗ. ಸೊ ಪ್ರತಿಯೊಂದು ರೂಪಾಯಿನೂ ದುಡಿಯೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ತಿಳ್ಕೊಂಡೆ. ನಮ್ಮ ತಂದೆ ತಾಯಿ ದೂರ ಆಗಿದ್ದು ಒಂದು ಕಡೆ ಅದು ಅವ್ರ ಪರ್ಸ್ನಲ್ ಇಶ್ಯೂಸು. ಗಂಡ ಹೆಂಡ್ತಿ ಅಂದಮೇಲೆ 1000 ಇರುತ್ತೆ, ಅದು ನಮ್ಗೆ ಆ ಟೈಮ್ನಲ್ಲಿ ಗೊತ್ತಾಗೋದಿಲ್ಲ. ಅವ್ರಿಗೆ ಇಷ್ಟ ಇಲ್ಲ, ಅದು ಕಾಂಪ್ಯಾಕ್ಟಿಬಿಲಿಟಿ ಅವ್ರಿಗೆ ಸೆಟ್ ಆಗಿಲ್ಲ, ಅವ್ರು ದೂರ ಆದರು. ನಾನು ಹೊರಗೆ ಬಂದು ಲೈಫ್ ನನಗೆ ಪಾಠ ಕಲಿಸ್ತು. ಒಂದು ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದು ನಾನು ನಮ್ಮ ಅಪ್ಪ ಅಮ್ಮನ್ನ ನೋಡಿ ಕಲಿತೆ. ಏನೇನು ತಪ್ಪು ಮಾಡಬಾರ್ದು ಅನ್ನೋದನ್ನು ಕಲಿತೆ. ಸೊ ಅದಕ್ಕೆ ನಾನು ನನ್ನ ಹೆಂಡ್ತಿನಾಗಲಿ ನನ್ನ ಹೆಂಡ್ತಿ ನನ್ನನ್ನಾಗಲಿ ಆ ಒಂದು ಬೌಂಡ್ರೀಸ್ನ ಹೊರಗಡೆ ಇಟ್ಟು ಒಬ್ರಿಗೊಬ್ರು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿರಬೇಕು, ನಾವಿಬ್ಬರು ಚೆನ್ನಾಗಿರಬೇಕು, ನನಗೆ ನೀನು ನಿನಗೆ ನಾನು ಅಂತಲೇ ಬದುಕೊಂಡು ಬಂದಿದ್ದೀವಿ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.